ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಶಾವಿಗೆ ಉಪ್ಪಿಟ್ಟನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಟೊಮೆಟೊ ಮತ್ತು ಕರಿಬೇವು ಇದನ್ನು ಹಾಕಿ ನಾವು ಶಾವಿಗೆಯನ್ನು ರೆಡಿ ಮಾಡ್ತಾ ಇದ್ದೀವಿ. ಇವಾಗ ಶಾವಿಗೆಯನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಬ್ರೌನ್ ಆಗಿ ಶಾವಿಗೆಯನ್ನು ಹೀಗೆ ಬರುವ ಹದ್ದಕ್ಕೆ ನಾವು ಚೆನ್ನಾಗಿ ಹುರಿದು ಹೀಗೆ 2 ಸ್ಪೂನಷ್ಟು ಆಯಿಲನ್ನು ಹಾಕಿಕೊಳ್ಳೋಣ. ಇದು ಚೆನ್ನಾಗಿ ಮೆತ್ತಾಗಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತದೆ. ಇದಕ್ಕೆ ನಾವು ಚೆನ್ನಾಗಿ ಬಾಣಲೆಯನ್ನು ಎಣ್ಣೆ ಬಿಸಿ ಆದ ಮೇಲೆ ಇದಕ್ಕೆ ಜೀರಿಗೆಯನ್ನು ಹಾಕಿಕೊಳ್ಳೋಣ. ಹೀಗೆ ಚಟಪಟ ಚಟಪಟ ಎಂದು ಜೀರಿಗೆ ಮತ್ತು ಸಾಸಿವೆಯನ್ನು ಸೌಂಡ್ ಮಾಡಿದ ಮೇಲೆ ನಾವು ಇದಕ್ಕೆ ಮತ್ತೆ ಸಾಸಿವೆಯನ್ನು ಹಾಕಿಕೊಳ್ಳೋಣ. ಹೀಗೆ ಇದಕ್ಕೆ ಒಂದೊಂದಾಗಿ ನಾವು ಆನಿಯನನ್ನು ಹಾಕಿಕೊಳ್ಳೋಣ. ಹೀಗೆ ಚೆನ್ನಾಗಿ ಇದನ್ನು ಕೆಂಪಗಾಗಿ ಇದು ಆನಿಯನನ್ನು ಹೀಗೆ ಶಾವಿಗೆಯನ್ನು ಬ್ರೌನ್ ಆಗಿ ಬರುವ ಹಾಗೆ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಹೀಗೆ ಹುರಿದುಕೊಳ್ಳೋಣ. ಇವಾಗ ಇದಕ್ಕೆ ನಾವು ಕಡಲೆ ಬೀಜ ಮತ್ತು ಸಾಸಿವೆ ಜೀರಿಗೆ ಎಲ್ಲವನ್ನು ಹಾಕಿ ನಾವು ಉಪ್ಮಾವನ್ನು ರೆಡಿ ಮಾಡೋಣ. ಹೀಗೆ ಇದು ಉಳ್ಳಾಗಡ್ಡಿಯನ್ನು ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗುವ ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನು ಹಾಕಿಕೊಳ್ಳೋಣ. ಆಮೇಲೆ ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊವನ್ನು ಹಾಕಿಕೊಳ್ಳೋಣ. ಇವಾಗ ಇದಕ್ಕೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಅರ್ಧ ಕಪ್ಪಷ್ಟು ಶೇಂಗಾಕಾಳನ್ನು ಇದು ಸಿಪ್ಪೆಯನ್ನು ಸುರಿಲಿಕ್ಕೂ ಬರುತ್ತದೆ. ನಾವು ಹೀಗೆ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಇದ್ರೊಳಗೆ ಐರನ್ ಕಂಟೆಂಟ್ ಭಾಳ ಇರುತ್ತೆ, ಅದಕ್ಕಾಗಿ ಹೀಗೆ ಹಾಕೋದು ಚೆನ್ನಾಗಿರುತ್ತೆ. ಹೀಗೆ ಹಾಕಿ ನಾವು ಇದಕ್ಕೆ ಫ್ರೈ ಮಾಡಿಕೊಳ್ಳೋಣ. ಹೀಗೆ ಬ್ರೌನ್ ಆಗಿ ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸಿಕೊಳ್ಳೋಣ. ನಾವು ಶಾವಿಗೆಯನ್ನು ಎಷ್ಟು ತೊಗೊಂಡಿರ್ತೇವಲ್ವ ಅಷ್ಟನ್ನು ನೀರನ್ನು 1 ಗ್ಲಾಸ್ ತೊಗೊಂಡರೆ ಚೆನ್ನಾಗಿರುತ್ತೆ. ಹೀಗೆ 1 ಗ್ಲಾಸು ನೀರನ್ನು ಹಾಕಿಕೊಳ್ಳೋಣ. ಹೀಗೆ ಕುದಿಯುವವರೆಗೆ ನಾವು ರುಚಿಯಾಗಿ ಇರುವ ಉಪ್ಪನ್ನು ನಮ್ಮ ರುಚಿ ತಕ್ಕಷ್ಟು ಹಾಕಿಕೊಳ್ಳಬೇಕು. ಮತ್ತು ಇದಕ್ಕೆ ಹೀಗೆ ಬಾಯ್ಲ್ ಆಗುವಾಗ ಇದಕ್ಕೆ ಶಾವಿಗೆಯನ್ನು ಹೀಗೆ ಸ್ವಲ್ಪ ಸ್ವಲ್ಪ ಅಂತ ಇದಕ್ಕೆ ಎಲ್ಲವನ್ನು ಮಿಕ್ಸಪ್ ಮಾಡಿಕೊಳ್ಳಬೇಕು. ಹೀಗೆ ಮಾಡಿ ನಾವು 10 ನಿಮಿಷ ಇದಕ್ಕೆ ಪ್ಲೇಟನ್ನು ಮುಚ್ಚಿ ಇಡಬೇಕು. ಇವಾಗ ನಮ್ಮದು ಉಪ್ಮಾವನ್ನು ರೆಡಿ ಆಗಿದೆ. ಹೀಗೆ ಎಲ್ಲ ಮಿಕ್ಸಪ್ ಮಾಡಿ ನೋಡಿಕೊಳ್ಳಿ. ಹೀಗೆ ಉದುರಾಗಿ ಉಪ್ಪಿಟ್ಟನ್ನು ನಾವು ರೆಡಿ ಮಾಡಿಕೊಂಡಿದ್ದೇವೆ. ಸವಿಲಿಕ್ಕೆ ಸಿದ್ಧವಾಗಿದೆ. ಇವಾಗ ಇದಕ್ಕೆ ಪ್ಲೇಟಲ್ಲಿ ಸರ್ವ್ ಮಾಡಿ ನಾವು ಎಲ್ಲ ಮಕ್ಕಳಿಗಾಗಲಿ ಎಲ್ಲರೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಇದರದ ಟೆಕ್ಸ್ಚರ್ ಬಂದಿದೆ, ಎಷ್ಟು ಚೆನ್ನಾಗಿ ಇದೆ. ಭಾಳ ಮೃದುವಾಗಿ ಮಸ್ತಾಗಿ ಬರುತ್ತೆ. ಶಾವಿಗೆ ಉಪ್ಪಿಟ್ಟು ಸವಿಲಿಕ್ಕೆ ಸಿದ್ಧವಾಗಿದೆ. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಹಾಗೆ ತಿನ್ನೋದಕ್ಕೆ ಚೆನ್ನಾಗಿ ಇರುತ್ತದೆ. ಶಾವಿಗೆ ಉಪ್ಪಿಟ್ಟು ಸವಿಲಿಕ್ಕೆ ಸಿದ್ಧವಾಗಿದೆ. ನಮಸ್ತೆ ಫ್ರೆಂಡ್ಸ್.